ಒಂದ್ ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್, ಮಧ್ಯದಲ್ಲಿ ರಾಹುಲ್ ಗಾಂಧಿ ಏನು ಮಾಡಬೇಕು ಅನ್ನೋದೇ ತೋಚಲಿಲ್ಲ. ಅಡಕತ್ತರಿಯಲ್ಲಿ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರು ಸಿಕ್ಕಾಕೊಂಡ್ಬಿಟ್ರು. ಲಿಟ್ರಲಿ ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದ್ರು. ಸಿಎಂ ಕುರ್ಚಿಯತ್ತ ಆಸೆಗಣ್ಣಿನಿಂದ ನೋಡ್ತಾ ಇರೋದು ಡಿ ಕೆ ಶಿವಕುಮಾರ್. ಏನು ಮಾತಾಡೋದು ಅನ್ನುವಂತಹ ಗೊಂದಲದಲ್ಲಿ ರಾಹುಲ್ ಗಾಂಧಿ. ಯಾರನ್ನ ಹೆಂಗ್ ಸಮಾಧಾನ ಪಡಿಸೋದು? ಡಿ ಕೆ ಶಿವಕುಮಾರ್ನ ಆಯ್ತು ನಿಮ್ಮನ್ನು ಸಿ ಎಂ ಮಾಡ್ತೀವಿ ಅಂತ ಸಮಾಧಾನ ಮಾಡೋಕ್ಕಾಗತ್ತಾ? ಸಿದ್ದರಾಮಯ್ಯ ಅವ್ರನ್ನ ನಿಮ್ಮ ಚೇರ್ ಕಸ್ಕೊಂಡ್ಬಿಡ್ತೀವಿ ಅಂತ ಹೇಳೋಕ್ಕಾಗತ್ತಾ? ರಾಹುಲ್ ಗಾಂಧಿ ಅವರು ಒಂದು ರೀತಿ ಧರ್ಮ ಸಂಕಟವನ್ನೇ ಎದುರಿಸಬೇಕಾಯಿತು. ಯಾವಾಗ ವಯನಾಡಿ ಹೋದೇನೋ ಅನ್ನೋ ರೀತಿ ಇತ್ತು ಇವತ್ತವರ ಆ ರೀತಿಯ ಒಂದು ಹಾವಭಾವ ನೋಡಿದಾಗ. ಕೇವಲ 15 ನಿಮಿಷ ಮಾತ್ರವೇ ಅವಕಾಶ ಕೊಟ್ಟಿದ್ದು ರಾಹುಲ್ ಗಾಂಧಿ. ಉಭಯ ಕುಶಲೋಪರಿ ವಿಬಿಜಿ ರಾಮ್ಜಿ ಬಗ್ಗೆ ಚರ್ಚೆ ಮುಗಿತು. ವಿಬಿಜಿ ರಾಮ್ಜಿ ಹೋರಾಟದ ಬಗ್ಗೆ ಮಾತುಕತೆ ನಡೆಯುವುದು. ಅಪ್ಪಿ ತಪ್ಪಿಯೂ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ನಡಿಬಾರ್ದು, ನಡೆದಿಲ್ಲ. ಇದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಬೇಸರದಲ್ಲಿದ್ದಾರೆ. ನಾನು ಮಾತಾಡೋದಕ್ಕೆ ಬಂದಿರೋ ಉದ್ದೇಶನೇ ಅದು, ಹೇಗಾದರೂ ಮಾಡಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತ. ಆದರೆ ಅದು ಆಗ್ತಿಲ್ವಲ್ಲ ಅಂತ ಬೇಸರ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಡಿದೆ. ಪರ್ಸನಲ್ ಭೇಟಿಗೆ ಅವಕಾಶ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್. ಸಂಕ್ರಾಂತಿ ಆದ ಮಾರನೇ ದಿನಾನೇ ದೆಹಲಿಗೆ ಹೋದರೆ ಅಲ್ಲಿ ಮಾತುಕತೆ ನಡಿಬಹುದು. ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರ ಭೇಟಿಗೆ ಪಟ್ಟು ಹಿಡಿತಾರೆ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಈ ಕುರ್ಚಿ ವಿಚಾರವಾಗಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತೀರೋ ಇಲ್ವೋ ಅಂತ ಕೇಳ್ತಾರೆ. ಹೆಂಗಾದರೂ ಮಾಡಿ ಚೇರನ್ನ ಗಿಟ್ಟಿಸ್ಕೊಳ್ಳೇಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ. ಆದರೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ? ಅವರೇ ಹೌಸಲ್ಲಿ ಹೇಳಿದರು, ಅಧಿಕಾರವನ್ನು ಒದ್ದು ಕಿತ್ಕೋಬೇಕು ಅನ್ನುವಂಥ ಲೆಕ್ಕಾಚಾರ. ಸೊ ಆ ರೀತಿಯ ಬೆಳವಣಿಗೆ, ಆ ರೀತಿಯ ಸಂದರ್ಭ ಬಂದಿದೆಯಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ. ಇನ್ನು ನೆಕ್ಸ್ಟ್, ಒಂದ್ ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್, ಮಧ್ಯದಲ್ಲಿ ರಾಹುಲ್ ಗಾಂಧಿ ಏನು ಮಾಡಬೇಕು ಅನ್ನೋದೇ ತೋಚಲಿಲ್ಲ. ಅಡಕತ್ತರಿಯಲ್ಲಿ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರು ಸಿಕ್ಕಾಕೊಂಡ್ಬಿಟ್ರು. ಲಿಟ್ರಲಿ ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದ್ರು. ಸಿಎಂ ಕುರ್ಚಿಯತ್ತ ಆಸೆಗಣ್ಣಿನಿಂದ ನೋಡ್ತಾ ಇರೋದು ಡಿ ಕೆ ಶಿವಕುಮಾರ್. ಏನು ಮಾತಾಡೋದು ಅನ್ನುವಂತಹ ಗೊಂದಲದಲ್ಲಿ ರಾಹುಲ್ ಗಾಂಧಿ. ಯಾರನ್ನ ಹೆಂಗ್ ಸಮಾಧಾನ ಪಡಿಸೋದು? ಡಿ ಕೆ ಶಿವಕುಮಾರ್ನ ಆಯ್ತು ನಿಮ್ಮನ್ನು ಸಿ ಎಂ ಮಾಡ್ತೀವಿ ಅಂತ ಸಮಾಧಾನ ಮಾಡೋಕ್ಕಾಗತ್ತಾ? ಸಿದ್ದರಾಮಯ್ಯ ಅವ್ರನ್ನ ನಿಮ್ಮ ಚೇರ್ ಕಸ್ಕೊಂಡ್ಬಿಡ್ತೀವಿ ಅಂತ ಹೇಳೋಕ್ಕಾಗತ್ತಾ? ರಾಹುಲ್ ಗಾಂಧಿ ಅವರು ಒಂದು ರೀತಿ ಧರ್ಮ ಸಂಕಟವನ್ನೇ ಎದುರಿಸಬೇಕಾಯಿತು. ಯಾವಾಗ ವಯನಾಡಿ ಹೋದೇನೋ ಅನ್ನೋ ರೀತಿ ಇತ್ತು ಇವತ್ತವರ ಆ ರೀತಿಯ ಒಂದು ಹಾವಭಾವ ನೋಡಿದಾಗ. ಕೇವಲ 15 ನಿಮಿಷ ಮಾತ್ರವೇ ಅವಕಾಶ ಕೊಟ್ಟಿದ್ದು ರಾಹುಲ್ ಗಾಂಧಿ. ಉಭಯ ಕುಶಲೋಪರಿ ವಿಬಿಜಿ ರಾಮ್ಜಿ ಬಗ್ಗೆ ಚರ್ಚೆ ಮುಗಿತು. ವಿಬಿಜಿ ರಾಮ್ಜಿ ಹೋರಾಟದ ಬಗ್ಗೆ ಮಾತುಕತೆ ನಡೆಯುವುದು. ಅಪ್ಪಿ ತಪ್ಪಿಯೂ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ನಡಿಬಾರ್ದು, ನಡೆದಿಲ್ಲ. ಇದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಬೇಸರದಲ್ಲಿದ್ದಾರೆ. ನಾನು ಮಾತಾಡೋದಕ್ಕೆ ಬಂದಿರೋ ಉದ್ದೇಶನೇ ಅದು, ಹೇಗಾದರೂ ಮಾಡಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತ. ಆದರೆ ಅದು ಆಗ್ತಿಲ್ವಲ್ಲ ಅಂತ ಬೇಸರ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಡಿದೆ. ಪರ್ಸನಲ್ ಭೇಟಿಗೆ ಅವಕಾಶ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್. ಸಂಕ್ರಾಂತಿ ಆದ ಮಾರನೇ ದಿನಾನೇ ದೆಹಲಿಗೆ ಹೋದರೆ ಅಲ್ಲಿ ಮಾತುಕತೆ ನಡಿಬಹುದು. ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರ ಭೇಟಿಗೆ ಪಟ್ಟು ಹಿಡಿತಾರೆ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಈ ಕುರ್ಚಿ ವಿಚಾರವಾಗಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತೀರೋ ಇಲ್ವೋ ಅಂತ ಕೇಳ್ತಾರೆ. ಹೆಂಗಾದರೂ ಮಾಡಿ ಚೇರನ್ನ ಗಿಟ್ಟಿಸ್ಕೊಳ್ಳೇಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ. ಆದರೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ? ಅವರೇ ಹೌಸಲ್ಲಿ ಹೇಳಿದರು, ಅಧಿಕಾರವನ್ನು ಒದ್ದು ಕಿತ್ಕೋಬೇಕು ಅನ್ನುವಂಥ ಲೆಕ್ಕಾಚಾರ. ಸೊ ಆ ರೀತಿಯ ಬೆಳವಣಿಗೆ, ಆ ರೀತಿಯ ಸಂದರ್ಭ ಬಂದಿದೆಯಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ. ಇನ್ನು ನೆಕ್ಸ್ಟ್, ಒಂದ್ ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್, ಮಧ್ಯದಲ್ಲಿ ರಾಹುಲ್ ಗಾಂಧಿ ಏನು ಮಾಡಬೇಕು ಅನ್ನೋದೇ ತೋಚಲಿಲ್ಲ. ಅಡಕತ್ತರಿಯಲ್ಲಿ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರು ಸಿಕ್ಕಾಕೊಂಡ್ಬಿಟ್ರು. ಲಿಟ್ರಲಿ ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದ್ರು. ಸಿಎಂ ಕುರ್ಚಿಯತ್ತ ಆಸೆಗಣ್ಣಿನಿಂದ ನೋಡ್ತಾ ಇರೋದು ಡಿ ಕೆ ಶಿವಕುಮಾರ್. ಏನು ಮಾತಾಡೋದು ಅನ್ನುವಂತಹ ಗೊಂದಲದಲ್ಲಿ ರಾಹುಲ್ ಗಾಂಧಿ. ಯಾರನ್ನ ಹೆಂಗ್ ಸಮಾಧಾನ ಪಡಿಸೋದು? ಡಿ ಕೆ ಶಿವಕುಮಾರ್ನ ಆಯ್ತು ನಿಮ್ಮನ್ನು ಸಿ ಎಂ ಮಾಡ್ತೀವಿ ಅಂತ ಸಮಾಧಾನ ಮಾಡೋಕ್ಕಾಗತ್ತಾ? ಸಿದ್ದರಾಮಯ್ಯ ಅವ್ರನ್ನ ನಿಮ್ಮ ಚೇರ್ ಕಸ್ಕೊಂಡ್ಬಿಡ್ತೀವಿ ಅಂತ ಹೇಳೋಕ್ಕಾಗತ್ತಾ? ರಾಹುಲ್ ಗಾಂಧಿ ಅವರು ಒಂದು ರೀತಿ ಧರ್ಮ ಸಂಕಟವನ್ನೇ ಎದುರಿಸಬೇಕಾಯಿತು. ಯಾವಾಗ ವಯನಾಡಿ ಹೋದೇನೋ ಅನ್ನೋ ರೀತಿ ಇತ್ತು ಇವತ್ತವರ ಆ ರೀತಿಯ ಒಂದು ಹಾವಭಾವ ನೋಡಿದಾಗ. ಕೇವಲ 15 ನಿಮಿಷ ಮಾತ್ರವೇ ಅವಕಾಶ ಕೊಟ್ಟಿದ್ದು ರಾಹುಲ್ ಗಾಂಧಿ. ಉಭಯ ಕುಶಲೋಪರಿ ವಿಬಿಜಿ ರಾಮ್ಜಿ ಬಗ್ಗೆ ಚರ್ಚೆ
ಮುಗೀತು. ವಿಬಿಜಿ ರಾಮ್ಜಿ ಹೋರಾಟದ ಬಗ್ಗೆ ಮಾತುಕತೆ ನಡೆಯೋದು, ಅಪ್ಪಿ ತಪ್ಪಿಯೂ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ನಡಿಬಾರ್ದು, ನಡೆದಿಲ್ಲ. ಇದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಬೇಸರದಲ್ಲಿದ್ದಾರೆ. ನಾನು ಮಾತಾಡೋದಕ್ಕೆ ಬಂದಿರೋ ಉದ್ದೇಶನೇ ಅದು, ಹೇಗಾದರೂ ಮಾಡಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತ. ಆದರೆ ಅದು ಆಗ್ತಿಲ್ವಲ್ಲ ಅಂತ ಬೇಸರ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಡಿದೆ. ಪರ್ಸನಲ್ ಭೇಟಿಗೆ ಅವಕಾಶ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್. ಸಂಕ್ರಾಂತಿ ಆದ ಮಾರನೇ ದಿನಾನೇ ದೆಹಲಿಗೆ ಹೋದರೆ ಅಲ್ಲಿ ಮಾತುಕತೆ ನಡಿಬಹುದು. ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರ ಭೇಟಿಗೆ ಪಟ್ಟು ಹಿಡಿತಾರೆ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಈ ಕುರ್ಚಿ ವಿಚಾರವಾಗಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತೀರೋ ಇಲ್ವೋ ಅಂತ ಕೇಳ್ತಾರೆ. ಹೆಂಗಾದರೂ ಮಾಡಿ ಚೇರನ್ನ ಗಿಟ್ಟಿಸ್ಕೊಳ್ಳೇಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ. ಆದರೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ? ಅವರೇ ಹೌಸಲ್ಲಿ ಹೇಳಿದರು, ಅಧಿಕಾರವನ್ನು ಒದ್ದು ಕಿತ್ಕೋಬೇಕು ಅನ್ನುವಂಥ ಲೆಕ್ಕಾಚಾರ. ಸೊ ಆ ರೀತಿಯ ಬೆಳವಣಿಗೆ, ಆ ರೀತಿಯ ಸಂದರ್ಭ ಬಂದಿದೆಯಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ. ಇನ್ನು ನೆಕ್ಸ್ಟ್, ಒಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್, ಮಧ್ಯದಲ್ಲಿ ರಾಹುಲ್ ಗಾಂಧಿ. ಏನು ಮಾಡಬೇಕು ಅನ್ನೋದೇ ತೋಚಲಿಲ್ಲ. ಅಡಕತ್ತರಿಯಲ್ಲಿ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರು ಸಿಕ್ಕಾಕೊಂಡ್ಬಿಟ್ಟಿರೋದು ಲಿಟ್ರಲಿ. ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದರು. ಸಿಎಂ ಕುರ್ಚಿಯತ್ತ ಆಸೆಗಣ್ಣಿನಿಂದ ನೋಡ್ತಾ ಇರೋದು ಡಿ ಕೆ ಶಿವಕುಮಾರ್. ಏನು ಮಾತಾಡೋದು ಅನ್ನುವಂತಹ ಗೊಂದಲದಲ್ಲಿ ರಾಹುಲ್ ಗಾಂಧಿ. ಯಾರನ್ನ ಹೆಂಗೆ ಸಮಾಧಾನ ಪಡಿಸೋದು? ಡಿ ಕೆ ಶಿವಕುಮಾರ್ನ ಆಯಿತು ನಿಮ್ಮನ್ನು ಸಿ ಎಂ ಮಾಡ್ತೀವಿ ಅಂತ ಸಮಾಧಾನ ಮಾಡೋಕ್ಕಾಗತ್ತಾ? ಸಿದ್ದರಾಮಯ್ಯ ಅವ್ರನ್ನ ನಿಮ್ಮ ಚೇರ್ ಕಸ್ಕೊಂಡ್ಬಿಡ್ತೀವಿ ಅಂತ ಹೇಳೋಕ್ಕಾಗತ್ತಾ? ರಾಹುಲ್ ಗಾಂಧಿ ಅವರು ಒಂದು ರೀತಿ ಧರ್ಮ ಸಂಕಟವನ್ನೇ ಎದುರಿಸಬೇಕಾಯಿತು. ಯಾವಾಗ ವಯನಾಡಿಗೆ ಹೋದೇನೋ ಅನ್ನೋ ರೀತಿ ಇತ್ತು ಇವತ್ತು ಅವರ ಆ ರೀತಿಯ ಒಂದು ಹಾವಭಾವ ನೋಡಿದಾಗ. ಕೇವಲ 15 ನಿಮಿಷ ಮಾತ್ರವೇ ಅವಕಾಶ ಕೊಟ್ಟಿದ್ದು ರಾಹುಲ್ ಗಾಂಧಿ. ಉಭಯ ಕುಶಲೋಪರಿ ವಿಬಿಜಿ ರಾಮ್ಜಿ ಬಗ್ಗೆ ಚರ್ಚೆ ಮುಗೀತು. ವಿಬಿಜಿ ರಾಮ್ಜಿ ಹೋರಾಟದ ಬಗ್ಗೆ ಮಾತುಕತೆ ನಡೆಯೋದು, ಅಪ್ಪಿ ತಪ್ಪಿಯೂ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ನಡಿಬಾರ್ದು, ನಡೆದಿಲ್ಲ. ಇದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಬೇಸರದಲ್ಲಿದ್ದಾರೆ. ನಾನು ಮಾತಾಡೋದಕ್ಕೆ ಬಂದಿರೋ ಉದ್ದೇಶನೇ ಅದು, ಹೇಗಾದರೂ ಮಾಡಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತ. ಆದರೆ ಅದು ಆಗ್ತಿಲ್ವಲ್ಲ ಅಂತ ಬೇಸರ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಡಿದೆ. ಪರ್ಸನಲ್ ಭೇಟಿಗೆ ಅವಕಾಶ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್. ಸಂಕ್ರಾಂತಿ ಆದ ಮಾರನೇ ದಿನಾನೇ ದೆಹಲಿಗೆ ಹೋದರೆ ಅಲ್ಲಿ ಮಾತುಕತೆ ನಡಿಬಹುದು. ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರ ಭೇಟಿಗೆ ಪಟ್ಟು ಹಿಡಿತಾರೆ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಈ ಕುರ್ಚಿ ವಿಚಾರವಾಗಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತೀರೋ ಇಲ್ವೋ ಅಂತ ಕೇಳ್ತಾರೆ. ಹೆಂಗಾದರೂ ಮಾಡಿ ಚೇರನ್ನ ಗಿಟ್ಟಿಸ್ಕೊಳ್ಳೇಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ. ಆದರೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ? ಅವರೇ ಹೌಸಲ್ಲಿ ಹೇಳಿದರು, ಅಧಿಕಾರವನ್ನು ಒದ್ದು ಕಿತ್ಕೋಬೇಕು ಅನ್ನುವಂಥ ಲೆಕ್ಕಾಚಾರ. ಸೊ ಆ ರೀತಿಯ ಬೆಳವಣಿಗೆ, ಆ ರೀತಿಯ ಸಂದರ್ಭ ಬಂದಿದೆಯಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ. ಇನ್ನು ನೆಕ್ಸ್ಟ್,